ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು MP ಸೂಪರ್ ಕಿಚನ್. ಫ್ರೆಂಡ್ಸ್, ಇವತ್ತು ಒಂದು ವಿಶೇಷವಾಗಿರೋ ಮನೆಮದ್ದನ್ನು ತೋರ್ಸೋಕ್ಕೆ ಹೊರಟಿದ್ದೀನಿ. ಇದು ಕಸ್ತೂರಿ ಮಾತ್ರೆನ ಬಳಸ್ಕೊಂಡ್ಬಿಟ್ಟು ಅತಿಯಾದ ಕೆಮ್ಮು ಮತ್ತು ಶೀತ ಹೇಗೆ ಕಡಿಮೆ ಮಾಡ್ಕೊಳೋದು ಅಂಥೇಳಿ ತೋರಿಸ್ತಾ ಇರೋದು. ಈಗ ನಾನು ತೋರಿಸ್ತಿರೋ ಮನೆಮದ್ದು ಸಣ್ಣ ಮಕ್ಕಳು ಅಂದರೆ 6 ತಿಂಗಳು ಮಕ್ಕಳಿಂದ ಹಿಡಿದು ಪೂರ ದೊಡ್ಡವರು ನಮಗೂ ಸಹ ಇದು ಹೇಗೆ ಬೆನಿಫಿಟ್ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಒಂದು 20 ರೂಪಾಯಿ ಅಷ್ಟೇ ಕಸ್ತೂರಿ ಮಾತ್ರೆ. ತುಂಬಾ ಒಳ್ಳೆಯದು. ಇದು ಬರೀ ಕೆಮ್ಮಿಗಷ್ಟೇ ಅಲ್ಲ, ಶೀತ, ಆಸ್ತಮಾ, ಆಮೇಲೆ ಡೈಜೆಷನ್ ಪ್ರಾಬ್ಲಮ್ಸು ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಸಣ್ಣ ಮಾತ್ರೆ ಇರುತ್ತೆ, ಒಂದು ಮೆಣಸಿನ ಕಾಳಿನಷ್ಟು ಮಾತ್ರೆ ಇರುತ್ತೆ. ಸೇಮ್ ನೋಡೋಕ್ಕೆ ಮೆಣಸು ಕಂಡಂಗೆ ಕಾಣುತ್ತೆ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ನಿಮಗಿದು ಗ್ರಂಥಿಕೆ ಅಂಗಡಿನಲ್ಲಿ ಸಿಗುತ್ತೆ ಅಥವಾ ಆಯುರ್ವೇದಿಕ್ ಶಾಪ್ನಲ್ಲಿ ಕೂಡ ಸಿಗುತ್ತೆ. ಕಸ್ತೂರಿ ಮಾತ್ರನ ಬಳಸೋದ್ರಿಂದ ಇಮ್ಯೂನ್ ಸಿಸ್ಟಮ್ ಕೂಡ ಬಿಲ್ಡ್ ಆಗುತ್ತೆ ಅಂತ ಹೇಳ್ತಾರೆ. ಬನ್ನಿ ನೋಡೋಣ ಇವಾಗ ಈ ಕಸ್ತೂರಿ ಮಾತ್ರನ ಬಳಸ್ಕೊಂಡು ಮನೆಮದ್ದನ್ನು ಹೇಗೆ ಮಾಡೋದು ಅಂತ ಹೇಳಿ. ಇವಾಗ ನೋಡಿ, ಇಲ್ಲಿ ನಾನಿಲ್ಲಿ ಒಂದು ಕಸ್ತೂರಿ ಮಾತ್ರನ ಕುಟ್ಟಣಿಗೆನಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಪೌಡರ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮೆಥಡ್ ಸೇಮು. ಸಣ್ಣ ಮಕ್ಕಳಿಗೆ ಮತ್ತು ಮಗುಗೆ ಮತ್ತು ನಮಗೆ ಮೂವರೆಗೂ ಡೋಸೇಜ್ ಮಾತ್ರ ಚೇಂಜ್ ಆಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಕುಟ್ಕೋತಾ ಇದ್ದೀನಿ. ಚೆನ್ನಾಗಿ ಪುಡಿ ಪುಡಿ ಆಗಬೇಕು ಇದನ್ನು. ಇವಾಗ ಇದನ್ನು ಹೇಗೆ ತೊಗೊಳೋದು ಅಂಥೇಳಿ ಈಗ ನಾನು ಮಾಡ್ತಿರೋದು ನನ್ನ ಮಗಳಿಗೆ. ಅವಳಿಗೆ ಈಗಾಗಲೇ 1.25 ವರ್ಷ ಆಗಿದೆ. ಈ ರೀತಿ ಈ ಏಜ್ ಮಕ್ಕಳಿಗೆ ಅಂದರೆ 1ರಿಂದ 4ರಿಂದ 5 ವರ್ಷದ ಮಕ್ಕಳವರೆಗೂ ಯಾವ ರೀತಿ ಕೊಡೋದು ಅಂತ ನಾನೀಗ ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಮಾತ್ರ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಅರ್ಧ ಭಾಗದಷ್ಟು ಪುಡಿ ಮಾಡ್ಕೊಂಡು ಏನು ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಅರ್ಧ ಮಾತ್ರ ಬಳಸ್ಕೊಂಡು ಅದಕ್ಕೆ 2 ಹನಿ ಜೇನುತುಪ್ಪ ಮಾತ್ರನೇ ಸೇರಿಸ್ಬೇಕು. ನೋಡಿ, ನಾನೊಂದು ಬಟ್ಲಿಗೆ ಅರ್ಧ ಮಾತ್ರ ಹಾಕ್ಕೊಂಡಿದ್ದೀನಿ ಕಸ್ತೂರಿ ಮಾತ್ರೆ ಪುಡಿನ. ಇದಕ್ಕೆ 2 ಹನಿ ಜೇನುತುಪ್ಪನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನೆಗ್ಸೋದು ಮಕ್ಕಳಿಗೆ. ಬೆಳಗ್ಗೆ ಮತ್ತು ರಾತ್ರಿ ಈ ರೀತಿ 3 ದಿನ ಮಾಡಿದ್ರೆ ಸಾಕು. ಕಂಪ್ಲೀಟ್ಲಿ ಕೆಮ್ಮು ಮತ್ತು ಕಫ ಮತ್ತು ಶೀತ ಕೂಡ ವಾಸಿಯಾಗತ್ತೆ ಅಂತ ಹೇಳ್ತಾರೆ. ನಾನು ಕೆಮ್ಮಿಗೆ ನನ್ನ ಮಗಳಿಗೆ ಇದನ್ನು ಕೊಡ್ತಾ ಇರ್ತೀನಿ. ಶೀತಕ್ಕೆ ನನಗಷ್ಟು ಗೊತ್ತಿಲ್ಲ. ನಾನು ಶೀತಕ್ಕೆ ಬೇರೆ ಮನೆಮದ್ದನ್ನು ಬಳಸ್ತೀನಿ. ಅದಕ್ಕೋಸ್ಕರ ಕೆಮ್ಮಿದ್ದಾಗ ನಾನು ನನ್ನ ಮಗಳಿಗೆ ಇದನ್ನೇ ಬಳಸ್ತೀನಿ. ನಮಗೆ ದೊಡ್ಡವರಿಗಾದರೆ ಇದನ್ನು ಒಂದು ಕಂಪ್ಲೀಟ್ ಮಾತ್ರ ಏನು ಪುಡಿ ಮಾಡಿರ್ತೀವಲ್ಲ ಅದನ್ನು 2 ಹನಿ ಜೇನುತುಪ್ಪ ಸೇರಿಸ್ಬಿಟ್ಟು ನಾವು ತೊಗೋಬೇಕಾಗತ್ತೆ. ಅದೇ ಶಿಶುಗಳು ಅಂದರೆ 6ರಿಂದ 1 ವರ್ಷದ ಮಗುಗಾದರೆ ಇದು ಒಂದೇ ಹೊತ್ತೆ ಕೊಡಬೇಕು, ಅರ್ಧ ಮಾತ್ರ ಕೊಡಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ದೊಡ್ಡವ್ರಿಗಾದರೆ ಬೆಳಗ್ಗೆ 1, ರಾತ್ರಿ 1 ಮಾತ್ರ ಈ ರೀತಿ ತೊಗೋಬೇಕು. ಶಿಶುಗಳಿಗಾದರೆ ಅರ್ಧ ಮಾತ್ರೆ ಮಾತ್ರ 1 ಹೊತ್ತೆ ಕೊಡಬೇಕು. ಮಕ್ಕಳಿಗಾದರೆ 1 ಮಾತ್ರೆನ ಅರ್ಧ ಭಾಗ ಬೆಳಗ್ಗೆ, ಅರ್ಧ ಭಾಗ ರಾತ್ರಿ. ಎಲ್ಲರಿಗೂ 2 ಹನಿ ಜೇನುತುಪ್ಪ ಮಾತ್ರನೇ ಬಳಸಬೇಕು. ಇದನ್ನು ಮಕ್ಕಳಿಗೆ ಕೊಡ್ಬೋದು. ಇನ್ನೊಂದು ಮೆಥಡು ದೊಡ್ಡವರಿಗೆ ಅಂದರೆ ಈ ಒಂದು ಕಸ್ತೂರಿ ಮಾತ್ರೆ ಇರುತ್ತಲ್ಲ ಅದನ್ನು ಒಂದು ವಿಳೆದೆಲೆಗೆ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಂಪ್ಲೀಟ್ಲಿ ಫೋಲ್ಡ್ ಮಾಡಿ ಇದನ್ನು ತಿನ್ನಬೇಕು. ಇದನ್ನು ಸೇವಿಸೋದ್ರಿಂದ ಶೀತ, ಕೆಮ್ಮು, ಡೈಜೆಷನ್ ಪ್ರಾಬ್ಲಮ್ಸು, ಆಸ್ತಮಾ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಫ್ರೆಂಡ್ಸ್, ಕೆಮ್ಮಿಗೆ ಇಷ್ಟು ಈಸಿಯಾಗಿ ಮನೆಮದ್ದನ್ನು ಮಾಡ್ಕೋಬೋದು ಅಂತ ಹೇಳಿ. ಯಾವುದೇ ಸೈಡ್ ಎಫೆಕ್ಟ್ಸ್ ಮಾತ್ರ ಇರಲ್ಲ ಈ ಹೋಮ್ ರೆಮಿಡಿಗೆ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.